ನಾನು ದರ್ಯಾಪ ಒಳಗಡೆ ರಬ್ಕವಿಯಿಂದ ವಿರಾಟ್ ಹಿಂದೂ ಸಮಾವೇಶ ನಾವು 19/2/2026 ಹಮ್ಮಿಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ನಮ್ಮದು ಶೋಭಾಯಾತ್ರೆ ಇದೆ. ಹೊಸ ಬಸ್ ಸ್ಟ್ಯಾಂಡಿಂದ ಹಳೆ ಬಸ್ ಸ್ಟ್ಯಾಂಡಿಂದ ಒಪಿಯಿಂದ ಅರ್ಜನ್ ಕೆರೆಗಲ್ಲಿಂದ ಬಸವನಗುಡಿ ಗಟ್ಟಿಗೆ, ಅಲ್ಲಿಂದ ಕಂಬಳಿ ಬಜಾರ ಶಂಕರ್ಲಿಂಗ್ ಸರ್ಕಲ್, ಅಲ್ಲಿಂದ ಅಲ್ಲೇ ಎಂ ಬಿ ಪಟ್ಟಣ ಸಾಲಿ ಹೆಣ್ಣಸಾಲಿ ಅಂತೇಳಿ ರಬ್ಕವಾಗ ಎಂ ಬಿ ಪಟ್ಟಣ ಸಾಲಿ ಐತಿ. ಆ ಸಾಲಿ ಒಳಗಿದು ಫಂಕ್ಷನ್ ಐತಿ. ನಮ್ಗೆ 5 ಜನ ಸ್ವಾಮೀಜಿಯವರು ಕೂಡ ಆಗಮಿಸಿದ್ದಾರೆ. ಅದಕ್ಕೆ ನಾವು ಚಿಕ್ಕ ಮಕ್ಕಳ ಮಾತೆಯರಿಗೆ ಒಂದೇ ಮಾತು ಹೇಳೋದಂದ್ರೆ ಚಿಕ್ಕ ಮಕ್ಕಳಿಗೆ ವೇಷ ಧರಿಸಿ ಅವರು ಸ್ವಾಮಿ ವಿವೇಕಾನಂದ ಆಗ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೋದು, ವೀರರಾಣಿ ಚೆನ್ನಮ್ಮ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಇವು ಎಲ್ಲ ನಮ್ಮ ಹಿಂದುತ್ವೊಳಗೆ ಏನು ವೇಷಧಾರಿಗಳು ಅವು ಎಲ್ಲನ ಹಾಕೊಂಡು ಅಲ್ಲಲ್ಲಿ ಎಲ್ಲ ಹುಡುಗರು ನಿಲ್ಲಿಸ್ಬೇಕು. ಈ ರ್ಯಾಲಿ ಒಳಗೆ ಚಿಕ್ಕ ಮಕ್ಕಳನ್ನ ರೆಡಿ ಮಾಡಿಸಿ ಎಲ್ಲ ಒಂದೊಂದು ತರ ಒಂದೊಂದು ಮಾಡಿಕೆಸಿಂದ ಅವ್ರಿಗೆ ಅವರು ಶೋಭೆ ಬರುವಂಗ ಅವ್ರು ರೆಡಿ ಮಾಡಿ ಎಲ್ಲರೂ ರೋಡ್ ಮುಖಾಂತರ ಶೋಭೆ ಯಾತ್ರೆಗೆ ಅವರು ಚಿಕ್ಕ ಮಕ್ಕಳು ಇದಕ್ಕೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಿಂದ ಆಗಮಿಸ್ಬೇಕು. ನಮ್ಮ ಪುರುಷರು ಕೂಡ ಅಷ್ಟೇ ಇದರಿಂದ ಅವರು ಕೂಡ ಫಂಕ್ಷನ್ಕ್ಕೆ ಎಲ್ಲರೂ ಹಾಜರಾಗಬೇಕು. ಅಲ್ಲಿ ಒಂದೇ ವಿಶೇಷ ಅಂದ್ರೆ ಇದು ಹಿಂದೂ ಸಮಾವೇಶ ಅಂದ್ರೆ ಹಿಂದುತ್ವ ಅನ್ನೋದು ಏನಾದ್ಲೆ ಇವ್ರಿಗೆ ಎಲ್ಲರೂ ಬಂದು ಎಲ್ಲ ಸಮಾಜ ಎಲ್ಲ ಪಕ್ಷದವ್ರು ಯಾವುದು ಪಕ್ಷಪಾತ ಭೇದ ಯಾವುದೂ ಇಲ್ಲ, ಎಲ್ಲರೂ ಬಂದು ಇದಕ್ಕೆ ಜಾಯ್ನ್ ಆಗಿ ನಮ್ಮ ರಬಕೈ ಊರಿಗೆ ಒಂದು ಶೋಭೆ ತರ್ಬೇಕಂತೇಳಿ ನಾನು ಕಳಕಳಿಯಿಂದ ಅವ್ರ ಕಡೆ ವಿನಂತಿ ಕೇಳ್ತೇನೆ. ಜೈ ಹಿಂದ್ ಜೈ ಕನ್ನಡ.